ಮತ್ತು ಈ ಶರೀರ ಅಂತಕ್ಕಂಥದ್ದು ಒಂದು ದೇವಾಲಯದಂತೆ. ಈ ಶರೀರ ದೇವಾಲಯದಂತೆ. ಅದಕ್ಕೆ ಈ ಶರೀರ ಸ್ವಚ್ಛವಾಗಿಡಿ. ಹೊರಗಿನ ಪ್ರದೇಶ ಕೂಡ ಮತ್ತು ಒಳಗಿರ್ತಕ್ಕಂಥ ಪ್ರದೇಶ ಕೂಡ. ಹೊರಗಿನ ಪ್ರದೇಶ ಅಂತಂದ್ರೆ ದಿನ ಸ್ನಾನ ಮಾಡ್ರಿ, ಇದು ಹೊರಗಿನ. ಒಳಗಿಂದು ಅಂತಂದರೆ ಮನಸ್ಸು. ಒಳಗಿರ್ತಕ್ಕಂಥ ಮನಸ್ಸನ್ನು ಸ್ವಚ್ಛವಾಗಿಟ್ಕೊಳ್ರಿ. ಅದಕ್ಕಾಗಿ ಬಸವಣ್ಣನವರು ಕೂಡ ಅದೇ ಹೇಳ್ಯಾರ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಹಕುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಎಷ್ಟು ಅದ್ಭುತವಾಗಿ ಹೇಳ್ಯಾರ. ಅದಕ್ಕೆ ಈ ದೇಹ ಅಂತಕ್ಕಂಥದ್ದು ದೇವಾಲಯದಂತೆ. ಅದನ್ನು ಸ್ವಚ್ಛವಾಗಿಟ್ಕೋಬೇಕು. ಹೊರಗಿನ ಅಂಗಳು ಮತ್ತು ಒಳಗಿರ್ತಕ್ಕಂಥ ಅಂಗಳು ಕೂಡ. ನೋಡ್ರಿ, ನಿಮ್ಮ ದೇಹ ಸ್ವಚ್ಛವಾಗಿಟ್ಟುಕೊಂಡ್ರೆ ಯಾವುದೇ ರೋಗ ಬರೋಲ್ಲ. ಒಳಗೂ ಮತ್ತು ಹೊರಗೂ ಯಾವುದೇ ರೋಗ ಬರಲ್ಲ. ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಸಿಕ್ಕಾಪಟ್ಟಿ ಚಟಗಳು ಮಾಡಿ, ತಿನ್ನಬಾರ್ದೆಲ್ಲ ತಿಂದು, ಮಾಡಬಾರ್ದ ಕೆಲಸ ಮಾಡಿ ದೇಹ ಹಾಳಾಗ್ತದೆ. ಬೆಡ್ ಮೇಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಬೆಡ್ ಮೇಲಿರ್ತಕ್ಕಂಥ ಪೇಷಂಟ್ಗೆ ಕೇಳಿ ನೋಡ್ರಿ, ಅವರು ಎಷ್ಟು ನರಕ ಅನುಭವಿಸ್ತಾರ. ದೇಹ ಕೆಡ್ತು ಅಂತಂದ್ರೆ, ಯಾವುದೇ ಒಂದು ಡಿಸೀಸ್ ಬಂತು ಅಂತಂದ್ರೆ ದವಾಖಾನೆಗೆ ಅಡ್ಮಿಟ್ ಮಾಡ್ಬೇಕು. ಡಾಕ್ಟರ್ ಕೈಗೆ IV ಹಚ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಬೇಕಪ್ಪ. ಹಣ ಮಕ್ಕೋಬೇಕಾಯ್ತು. ಹಣ ಹೆಂಗೆ ಬೀಳ್ತಾರೆ ರೀ, ಹಂಗೆ ಬೀಳ್ಬೇಕಾಯ್ತು ಬೆಡ್ ಮೇಲೆ. 1 2 ಎಲ್ಲನೇ ಅಲ್ಲೇ. ಇದು ಬೇಕಾ? ಅದಕ್ಕಾಗಿ ಈ ದೇಹವನ್ನು ಸ್ವಚ್ಛವಾಗಿಟ್ಕೊಳ್ರಿ. ನಿಮ್ಮ ಕಾಲಿಂದ ನೀವು ನಡೀತಾ ಇದ್ರೆ, ನಡೆದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ, ಯಾವುದೇ ಒಂದು ತೀರ್ಥ ಸ್ಥಳಕ್ಕೆ ಹೋಗ್ತಾ ಇದ್ರೆ ನೀವು ಪುಣ್ಯ ಮಾಡಿದಿರಿ, ನೀವು ಪುಣ್ಯವಂತರು. ಕೆಲವರಿಗೆ ನಡ್ಲಿಕ್ಕಾಗಲ್ಲ, ದೇಹ ವಜನ ಆಗಿರ್ತದೆ. BP, ಶುಗರ್, ಹಾರ್ಟ್, ಬರಬಾರದ ರೋಗಗಳೆಲ್ಲ ಬಂದಿರ್ತಾವ್ರಿ. ಯಾಕಂದ್ರೆ ಆರೋಗ್ಯದ ಬಗ್ಗೆ ಗಮನ ವಹಿಸಲ್ಲ. ಏನಾಗ್ತದ ಅಲ್ಲಿ ಅಂತಂದು ಎಲ್ಲ ಹೊಡೆದು ಬಿಡೋದು. ಈ ಹೊಟ್ಟೆ ಒಂದು ತಿಪ್ಪೆ ಥರ ಮಾಡೋದು. ತಿನ್ನಬಾರ್ದೆಲ್ಲ ತಿನ್ನೋದು, ಉಣಬಾರ್ದೆಲ್ಲ ಉಣೋದು, ಮಾಡಬಾರ್ದು ಚಟಗಳೆಲ್ಲ ಮಾಡೋದು. ಮತ್ತಂದ್ರೆ ಪವಿತ್ರವಾಗಿರ್ತಕ್ಕಂಥ ದೇಹ ಹಾಳಾಗ್ತದೆ. ದೇಹ ಸ್ವಚ್ಛವಾಗಿಟ್ಕೊಳ್ಬೇಕು, ಮನಸ್ಸು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತಂದ್ರೆ ನಾವು ಆರಾಮಾಗಿರ್ತೀವಿ. ಮುಂಜಾನೆ ನಾವು ಮನೆ ಕಸ ಯಾಕೆ ಗುಡಿಸ್ತೇವ್ರಿ? ಮನೆ ಸ್ವಚ್ಛವಾಗಿರಬೇಕು ಅಂತ. ಅದೆಲ್ಲೇ ಕಸ ಇತ್ತು, ಗಲೀಜಿತ್ತು ಅಂತಂದ್ರೆ ನಾವು ಅಲ್ಲಿ ಕೂಡಕ್ಕೆ ಮನಸ್ಸಾಗಲ್ಲ. ಹೇಗೆ ಮನೆ ಯಾವ ಥರ ಸ್ವಚ್ಛವಾಗಿಟ್ಕೊಳ್ತೀರೋ, ದೇಹನೂ ಅದೇ ಥರ ಸ್ವಚ್ಛವಾಗಿಟ್ಕೋಬೇಕು. ಪ್ರತಿಯೊಂದು ಹೆಣ್ಣಾಗಲಿ ಒಂದು ಗಂಡಾಗಲಿ. ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಾಗ ಯಾವುದೂ ಇಲ್ಲ. ನಿಮ್ಮ ಹತ್ರ ಬೇಕಾದಷ್ಟು ಐಶ್ವರ್ಯ, ರೊಕ್ಕ ರೂಪಾಯಿ ಏನೆಲ್ಲ ಇದ್ರೂ ಕೂಡ ಎಲ್ಲ ವ್ಯರ್ಥದ. ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ. ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ದುಡ್ಡು ಬಂಗಾರವೇನು ಇಲ್ದರೂ ಕೂಡ ಪರವಾಗಿಲ್ಲ, ಮನುಷ್ಯ ಜಾಲಿಯಾಗಿ ನಿದ್ದೆ ಮಾಡ್ತಾನೆ. ಅದಕ್ಕಾಗಿ ಆರೋಗ್ಯ ಪ್ರತಿಯೊಬ್ಬರು ಕಾಪಾಡ್ಕೋಬೇಕು. ನಾನು ಪದೇ ಪದೇ ಪ್ರತಿಯೊಂದು ಸ್ಪೀಚಲ್ಲೂ ಕೂಡ ಆರೋಗ್ಯದ ಬಗ್ಗೆ ಇರುತ್ತೆ ನಂದು. ಭಗವಂತ ಕೊಟ್ಟಿರ್ತಕ್ಕಂಥ ಈ ಆರೋಗ್ಯವನ್ನು
ನಾವು ಕಾಪಾಡ್ಕೋಬೇಕು. ಕೆಟ್ಟ ಚಟಗಳಿಗೆ ಬಲಿಯಾಗಬಾರ್ದು. ಕೆಟ್ಟ ವಿಚಾರಗಳ ಮನಸ್ಸಿನಲ್ಲಿ ತಗೋಬಾರ್ದು. ಕೆಟ್ಟ ಪದಗಳು ಯೂಸ್ ಮಾಡಬಾರ್ದು. ಪ್ರತಿಯೊಂದು ಕೆಲಸನೂ ಒಳ್ಳೆಯದು ಮಾಡಬೇಕು. ಅವಾಗ ನಾವು ಒಳ್ಳೆಯವರಾಗಿರ್ತೀವಿ. ನಮ್ಮ ಜೀವನ ಆರಾಮಾಗಿರ್ತದೆ.